ಹಣೆಬರ ಯಾರು ನೋಡ್ತಾನೆ ಇಲ್ಲ. ವಾಪಸ್ ಬಂದಿದ್ದೀನಿ, ಏನು ಅಂತ ಕೇಳಲ್ವಾ? ಸರಿ ಆಯ್ತು, ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಅಂದಮೇಲೆ ಹೆಣ್ಣು ನೋಡೋದಿಕ್ಕೆ ನಿನ್ನ ಮಗನ್ ಕರೀರಿ. ಆಯ್ತು ಆಯ್ತು. ನಿಜ ಹೇಳ್ತಿದ್ಯೇನೋ ಶ್ರೀಮಂತು? ಆದ್ರೆ ಒಂದು ಕಂಡೀಷನ್ನು, ಹೆಣ್ಣು ನೋಡಕ್ ಹೋದಾಗ ಆ ಮನೆಯವ್ರು ಯಾರು ತುಟ್ಟಿಕ್ ಪಿಟಿಕ್ ಅನ್ಬಾರ್ದು, ನೆನ್ಪಿರ್ಲಿ. ಬರ್ತೀನಿ. ಅಪ್ಪ ಲೊಕೇಶನ್ ಕಳಿಸಿದ್ರು, ಈ ಟಾರ್ಚರ್ ಪಾರ್ಟಿ ಇನ್ನೂ ಬಂದಿಲ್ವಲ್ಲ. ಅಪ್ಪ ಬರೋವರೆಗೂ ನಾನು ನೋಡ್ತೀನಿ. ಬಂದಿಲ್ಲ ಅಂದರೆ ನಾನು ಮನೆಗೆ ಹೋಗ್ತಿರೋದೆ. ಲೊಕೇಶನ್ ಇಲ್ಲೇ ತೋರಿಸ್ತಿದ್ಯಲ್ಲ, ಇಲ್ಲೆಲ್ಲಿ ಇವ್ರು ಕಾಣ್ತಿಲ್ವಲ್ಲ. ಖರ್ಚು ಖರ್ಚು ಖರ್ಚು. ಎಷ್ಟ್ ಸಲ ಫೋನ್ ಮಾಡೋದು? ಮುಗಿದ್ಮೇಲೆ ನೋಡ್ಬಿಡ್ತೀನಿ ನೋಡು. ಏಕ ಕಾಳ್ ನನ್ ಮಗನೇ ಫೋನು. ಎಷ್ಟ್ ಹೇಳಿದ್ರು ಕೇಳಲ್ಲ, ಮಾಡ್ತಾನೆ ಇರ್ತಾನೆ ಫೋನು. ಯಾರ್ ಗುರು ಈ ಅಜ್ಜಿ? ಫ್ರಾಡ್ಗಿಂತ ಹೆವಿ ಡೇಂಜರ್ ಅನ್ಸುತ್ತೆ. ಅಯ್ಯಪ್ಪ, ಅಯ್ಯೋ. ಎಲ್ಲಿ ಮನೆ ಉಳ್ದು ಗೊತ್ತಾಗ್ತಿಲ್ವಲ್ಲ. ಇದು ನಮ್ಮ ಅಂಗಡಿ ಅಂತ ಗೊತ್ತಾಗೋದು ಬೇಡ, ನಾನೇ ಅಲ್ಲಿಗೆ ಹೋಗ್ತೀನಿ. ಇವ್ರು ನಿಜವಾಗ್ಲೂ ನಂಬರ್ 1 ಫ್ರಾಡೇ. ರೀ, ಯಾರೀ ಫ್ರಾಡು? ಅಯ್ಯೋ, ನಿಮ್ಗಲ್ಲ. ನಿಮ್ಗೆ ಅಂದಿದ್ದು. ಸಿಕ್ದಾಗೆಲ್ಲ ಯಾಮರ್ಸೋರಿಗೆ ಫ್ರಾಡ್ ಅಂದೆ ಇನ್ನೇನು ಗಾಡ ಅನ್ನೋದಿಕ್ಕಾಗುತ್ತೆ. ಹಲೋ, ನಾನು ಫ್ರಾಡ್ ಆದ್ರೆ ನೀವು ದೊಡ್ಡ ಟಾರ್ಚರು. ಏನೋ ಟಾರ್ಚರ? ಯಾರು ಟಾರ್ಚರು? ನೀವೇ. ಅದ್ರಲ್ಲಿ ಡೌಟ್ ಬೇರೆನಾ? ಬರೀ 450 ರೂಪಾಯಿಗೋಸ್ಕರ 450 ಸರಿ ಕಾಲ್ ಮಾಡಿದ್ದೀರಾ. ನಾನು ಮೊದಲನೇ ಸರಿ ಕೇಳಿದಾಗಲೇ ನೀವು ನನಗೆ ದುಡ್ಡು ಕೊಟ್ಟಿದ್ದಿದ್ರೆ ನಾನು ಯಾಕೆ ನಿಮ್ಗೆ ಸುಮ್ಮನೆ ಫೋನ್ ಮಾಡ್ತಿದ್ದೆ? ಸುಮ್ಮನೆ ಫೋನ್ ಮಾಡಕ್ಕೆ ನಮ್ಗೇನು ಹುಚ್ಚ ಇರ್ಬೋದು? ಏನೋ ನಿಮ್ ದುಡ್ಡು ಕೊಡ್ಬಾರ್ದು ಅಂತ ಕದ್ದು ಮುಚ್ಚಿ ಓಡಾಡಕ್ಕೆ ನಾನೇನ್ ಮೋಸ ಮಾಡೋಳ್ ತರ ಕಾಣಿಸ್ತಿದ್ದೀನಾ? ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಏನಂದ್ರಿ? ನನ್ನ ಕಣ್ಮುಂದೆ ಯಾವತ್ತು ಬಂದ್ರೋ ನೀವು, ಅವತ್ತಿಂದ ಇಲ್ಲಿವರೆಗೂ ಬರೀ ಖರ್ಚು ಮಾಡಿಸೋದೇ ಆಗೋಗಿದೆ ನಿಮ್ದು. ದುಡ್ಡು ಕೇಳೋದಕ್ಕೆ ಏನಾದರೂ ಫೋನ್ ಮಾಡಿದ್ರೆ ಯಾರ್ಯಾರಿಗೋ ಫೋನ್ ಕೊಟ್ಟು ಬಯಸೋದು ಅಲ್ವಾ? ನೋಡಿ, ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬಿಡಿ. ಸರ್ವರ್ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ನಿಮ್ ದುಡ್ಡನ್ನ ನಾನು ಯಾವಾಗ್ಲೂ ಕಳಿಸ್ತಿದ್ದೆ. ಅಯ್ಯ, ಈ ಡೈಲಾಗ್ ಕೇಳಿ ನನ್ನ ಕಿವಿಲೇ ರಕ್ತ ಬರ್ತಿದೆ.
ನನಗೂ ಅಷ್ಟೇ 450 ಅಂತ ಕೇಳಿ ಕೇಳಿ ತಲೆ ಕೆಟ್ಟೋಗಿದೆ. ಮೆಂಟ್ಲಾಗೋಗ್ತೀನಿ ಅನ್ನಿಸ್ತಿದೆ. ಹಾ, ಮೆಂಟ್ಲದವರೆಲ್ಲ ಯಾವಾಗಲೂ ಇದೇ ಥರ ಹೇಳೋದಂತೆ. ನೋಡ್ರಿ, ಜಾಸ್ತಿ ಮಾತ್ಬೇಡ. ನಮ್ಮ ದುಡ್ಡು ಕೊಟ್ರೆ ನಾವು ಹೋಗ್ತೀವಿ. ಇರಿ, ಕೊಡ್ತೀನಿ. ನಮ್ಮ ಗಾಂಧಿ ತಾತ ಒರಿಜಿನಲ್ಲಾ ಡೂಪ್ಲಿಕೇಟಾ? ಹಲೋ, ಒರಿಜಿನಲ್ ನೋಟೆ. ಹೌದು, ಒರಿಜಿನಲ್ ನೋಟೆ. ಆದರೆ ಇದು ಗೌರ್ಮೆಂಟ್ ಪ್ರಿಂಟ್ ಮಾಡಿದ್ದ ಇಲ್ಲ ನೀವು ಪ್ರಿಂಟ್ ಮಾಡಿದ್ದ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಇವತ್ತೆಲ್ಲ ಯಾರೂ ನಂಬಂಗಿಲ್ಲಪ್ಪ, ಅದಕ್ಕೆ. ಹೌದು, ನಮ್ಮನೆ ಹಿಂದೆ ಮೆಷಿನ್ ಇಟ್ಕೊಂಡು ಪ್ರಿಂಟ್ ಮಾಡ್ತೀವಿ. ಬ್ಯಾಲೆನ್ಸ್ 50 ರೂಪಾಯಿ ಕೊಡಿ, ಹೊರಡ್ಬೇಕು ನಾನು. ನಮ್ಮ ಹತ್ರ 50 ರೂಪಾಯಿ ಚೇಂಜ್ ಇಲ್ಲ. ಸರಿ, ಫೋನಲ್ಲಿ ಕಳಿಸಿ. ಹಾ, ಅಯ್ಯಯ್ಯೋ, ಮತ್ತೆ ಅದೇ ತಪ್ಪು ಮಾಡ್ತೀನ ನಾನು? ಮತ್ತೆ ಏನ್ ಮಾಡ್ಬೇಕಂತ ನಿಮ್ ಪ್ಲಾನು? ತಗೊಳ್ಳಿ, ನೀವೇ ಚೇಂಜ್ ತಂದು ಕೊಡಿ. ಲೈಫಲ್ಲಿ ನಿಮ್ಮ ಸವಾಸ ಬೇಡ ನನಗೆ. ಹಲೋ, ಅದನ್ನ ನಾನು ಹೇಳ್ಬೇಕು. ಇನ್ನು ನನ್ನ ಲೈಫಲ್ಲಲ್ಲ, ನಾನು ಹೋಗೋ ದಾರಿಲಿ ಕೂಡ ನೀನು ನನಗೆ ಕಾಣಿಸ್ಬಾರ್ದು. ನೀನ ರೋಡಲ್ಲಿ ಬರ್ತಿದ್ರೆ ಗಾಡಿ ರಿವರ್ಸ್ ತಗೊಂಡು ಇನ್ನೊಂದು ರೋಡಲ್ಲಿ ಹೋಗ್ತೀನಿ. ಇದು ಮಾತ್ರ ಖಂಡಿತ. ಹಾ, ನಾನು ಅಷ್ಟೇ. ಇನ್ಮೇಲೆ ನಿಮ್ಮಂತ ಟಾರ್ಚರ್ ಇಂದ 1 ಕಿಲೋಮೀಟರ್ ದೂರ ಇರ್ತೀನಿ. ನಾನು ಅಷ್ಟೇ. ನಿಮ್ಮಂತ ಫ್ರಾಡಿಂದ 1 ಕಿಲೋಮೀಟರ್ ಅಲ್ಲ 1000 ಕಿಲೋಮೀಟರ್ ದೂರ ಇರ್ತೀನಿ. ಹಲೋ ಮಿಸ್ಟರ್, ನೀವು ಕೊಟ್ಟಿರೋ 450 ರೂಪಾಯಿಗೆ 50 ರೂಪಾಯಿ ಬಡ್ಡಿ ಅಂತ ಅನ್ಕೊಂಡು ಮಜಾ ಮಾಡ್ಕೊಳ್ಳಿ. ಹಲೋ ರೀ, ಬನ್ರಿ ಇಲ್ಲಿ. ಇನ್ನು ಏನ್ರಿ ಬೇಕು ನಿಮ್ಗೆ? ನೋಡಿ, ನನಗೆ ನನ್ನ ದುಡ್ಡು ಮಾತ್ರ ಬೇಕು, ನಿಮ್ಮ ದುಡ್ಡಲ್ಲ. ನಾವ್ ಯಾರಿಗೂ ಸಾಲ್ಗಾರಾಗಿರೋದಕ್ಕೆಲ್ಲ ಇಷ್ಟಪಡಲ್ಲ. ನನ್ನ ದುಡ್ಡೇ, ಆದರೆ ಬೇರೆಯವ್ರ ದುಡ್ಡು ನನ್ನ ದುಡ್ಡಲ್ಲ. ಅರ್ಥ ಆಯ್ತಾ? ಬಂದೆ. ಅಯ್ಯೋ, ನೋಡ್ಕೊಂಡು ಹೋಗಿ. ಏಟಾಯ್ತಾ? ನನಗೆ? ಓ, ಬೈಕಿಗ? ಗಾಡಿಗೇನಾಗಿಲ್ಲ, ಬರ್ತೀನಿ ರೀ. ದುಡ್ಡು ಅಂತ ಬಾಯಿ ಬಡ್ಕೊಂಡ್ರು ಅದ್ರಲ್ಲೂ ಒಂದು ಒಳ್ಳೆತನ ಇದೆ ಈ ಟಾರ್ಚರ್ ಪಾರ್ಟಿದು. ತಗೊಳ್ಳಿ, ಇನ್ಮೇಲಿಂದ ಕಂಡೋರ್ ಕಾಸಿಗೆ ಆಸೆ ಪಡ್ಬೇಡಿ. ಯಾರೀ ಕಂಡೋರ್ ಕಾಸಿಗೆ ಆಸೆ ಪಟ್ಟಿರೋದು? ನೀವೇ ಮಿಸ್ ಮಾಡಿ ನನಗೆ 450 ರೂಪಾಯಿ ಎಕ್ಸ್ಟ್ರಾ ಕಳ್ಸಿರೋದು. ಅಲ್ಲ, ನಿಮ್ಮ ನೀವು ಏನಂತ ಅನ್ಕೊಂಡಿದ್ದೀರಾ? ದುಡ್ಡು ಅಂತ ಓವರ್ ಆಗಿ ಆಡ್ತೀರಲ್ಲ. ಮನುಷ್ಯರಿಗೂ ಸ್ವಲ್ಪ ಮರ್ಯಾದೆ ಕೊಡಿ. ದುಡ್ಡೇ ಇಲ್ಲ ಅಂದ್ರೆ ಮನುಷ್ಯಂಗೆ ಯಾವ ಮರ್ಯಾದೆನೂ ಇರಲ್ಲ. ಅದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಜೀವನದಲ್ಲಿ ತುಂಬಾನೇ ಕಷ್ಟಪಡ್ಬೇಕಾಗುತ್ತೆ. ಅಪ್ಪ ಸ್ವಾಮಿ, ಇವತ್ತಿನವರೆಗೂ ನಿಮ್ಮಂತ ಕ್ಯಾರೆಕ್ಟರ್ನ ನಾನು ನೋಡೇ ಇಲ್ಲ.